ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀವಿ ಅಂದರೆ ವರ್ಲ್ಡಲ್ಲಿ ಪ್ರತಿ ವರ್ಷ 15 ಲಕ್ಷ ಜನ ಹೆಪಟೈಟಿಸ್ ಬಿ ಇಂದನೇ ಹೆಪಟೈಟಿಸ್ ಸಿರೋಸಿಸ್ ಆಗಿ ಕ್ಯಾನ್ಸರ್ ಆಗಿ ಇಟ್ಕೊಳ್ತಾ ಇದ್ದಾರೆ. ಹೆಪಟೈಟಿಸ್ ಬಿ ವ್ಯಾಕ್ಸಿನ್ ನಾವು ಆಂಟಿ ಕ್ಯಾನ್ಸರ್ ವ್ಯಾಕ್ಸಿನ್ ಅಂತ ಅದನ್ನ ಕರಿತೀವಿ. ಇಟ್ಸ್ ಸೈಲೆಂಟ್ ಕಿಲ್ಲರ್. ಅಂದ್ರೆ ಇನ್ಫೆಕ್ಷನ್ ಆದ ತಕ್ಷಣ ಎಲ್ಲರಿಗೂ ಗೊತ್ತಾಗಲ್ಲ ಅದನ್ನ ಅಂತ. ಅದು ವರ್ಷಗಳು ಕಳೆದಂಗೆ 5 ವರ್ಷ ಆಗ್ಬೋದು, 10 ವರ್ಷ ಆಗ್ಬೋದು, 20 ವರ್ಷ ಆಗ್ಬೋದು, ಅವಾಗ ಅದು ಸಿರೋಸಿಸ್ ಆಗಂತದ್ದು ಇರುತ್ತೆ ಅಥವಾ ಡೈರೆಕ್ಟ್ ಆಗಿ ಕೆಲವೊಂದು ಕ್ಯಾನ್ಸರ್ ಆಗಿ ಪರಿವರ್ತನೆ ಆಗಂತದ್ದು ಇರುತ್ತೆ. ಸೊ ಈ ನಿಟ್ಟಿನಲ್ಲಿ ಜನಗಳಿಗೆ ಅದ್ರ ಬಗ್ಗೆ ಅರಿವು ಮೂಡಿಸೋದಕ್ಕೆ ಈಗ 2000 ಇತ್ತೀಚೆಗೆ ಯುನಿವರ್ಸಲ್ ಪ್ರೋಗ್ರಾಮ್ ಅಲ್ಲಿ ಎಲ್ಲರಿಗೂ ವ್ಯಾಕ್ಸಿನೇಷನ್ ಕೊಟ್ಟಿರ್ತಾರೆ. ಅದರಿಂದ ಈಗಿನ ಮಕ್ಕಳುಗಳು ಮೋಸ್ಟ್ ಇವರಿಗೆ ವ್ಯಾಕ್ಸಿನೇಷನ್ ಆಗಿರುತ್ತೆ. ಆದರೂ WHO ಪ್ರಕಾರ 45% ಇನ್ನೂ ನ್ಯೂ ಬಾರ್ನ್ಗೆ ವ್ಯಾಕ್ಸಿನೇಷನ್ ಸಿಗ್ತಾ ಇಲ್ಲ. ಯಾರು ಅದರಿಂದ ಎಸ್ಕೇಪ್ ಆಗಿರ್ತಾರೆ, ವ್ಯಾಕ್ಸಿನೇಷನ್ ತಪ್ಪಿಸ್ಕೊಂಡಿರ್ತಾರೆ, ಅಂಥವ್ರನ್ನ ಈ ಮೇನ್ಸ್ಟ್ರೀಮ್ ತಂದು ಅವ್ರಿಗೆ ಗುರುತಿಸಿ ಅಥವಾ ಅವ್ರಿಗೆ ಅವೇರ್ನೆಸ್ ಮೂಡಿಸಿ ಹೆಪಟೈಟಿಸ್ ವ್ಯಾಕ್ಸಿನೇಷನ್ ಕೊಡಿಸೋದು ಈ ಕಾರ್ಯಕ್ರಮದ ಮೂಲ ಉದ್ದೇಶ. ಈ ಹೆಪಟೈಟಿಸ್ ಬಿ ಮತ್ತು ಸಿ ಸ್ಕ್ರೀನಿಂಗ್ ಮತ್ತೆ ವ್ಯಾಕ್ಸಿನೇಷನ್ ನಮ್ಮ ಹಾಸ್ಪಿಟಲ್ ಅಲ್ಲಿ ಜುಲೈ 26 ಭಾನುವಾರ ಇವತ್ತಿಂದ ಆಗಸ್ಟ್ 1 ಶನಿವಾರದವರೆಗೆ 7 ದಿನಗಳ ಕಾಲ ಬೆಳಿಗ್ಗೆ 9 ಗಂಟೆಯಿಂದ ಸಾಯಂಕಾಲ 5 ಗಂಟೆವರೆಗೆ ಉಚಿತವಾಗಿ ಹೆಪಟೈಟಿಸ್ ಬಿ ಮತ್ತೆ ಸಿ ನ ಸ್ಕ್ರೀನಿಂಗ್ ಮಾಡಿ ಮತ್ತೆ ಹೆಪಟೈಟಿಸ್ ಬಿ ವ್ಯಾಕ್ಸಿನೇಷನ್ 3 ಡೋಸ್ಗಳನ್ನ ಈ ಒಂದು ತಿಂಗಳ ಮೇಲೆ 6 ತಿಂಗಳ 3 ಡೋಸ್ಗಳನ್ನ ಉಚಿತವಾಗಿ ಎಲ್ಲ ಸಾರ್ವಜನಿಕರು ಯಾರಿಗೆ ತಗೊಂಡಿರಲಿಲ್ಲವರಿಗೆ ಅವರೆಲ್ಲರೂ ವ್ಯಾಕ್ಸಿನೇಷನ್ ಕೊಡೋದಕ್ಕೆ ನಮ್ಮ ಹಾಸ್ಪಿಟಲ್ ಅದನ್ನ ಹಮ್ಮಿಕೊಂಡಿದ್ದೇವೆ. ಇದರಲ್ಲಿ ನಾವು ಎರಡನ್ನ ವಿಂಗಡಿಸ್ತಾ ಇದ್ದೇವೆ. ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡುವಂಥದ್ದು, ಅಂದ್ರೆ ಜನಗಳಿಗೆ ಇದ್ರ ಬಗ್ಗೆ ತಿಳುವಳಿಕೆ ಹೇಳುವಂಥದ್ದು. ಈ ಸರಿ ಹೆಪಟೈಟಿಸ್ ಬಿ ವರ್ಲ್ಡ್ ಹೆಪಟೈಟಿಸ್ ಏನು ಧ್ಯೇಯವಾಕ್ಯ ಏನಂತಂದ್ರೆ ಲೆಟಸ್ ಬ್ರೇಕ್ ಇಟ್ ಡೌನ್ ಅಂದ್ರೆ ಯಾವ್ದು ತಡೆಗಳು ಇದೆ ಪೇಷಂಟ್ ಟೆಸ್ಟ್ ಮಾಡಿಸ್ಕೊಳ್ಳೋದ್ರಲ್ಲಿ, ವ್ಯಾಕ್ಸಿನೇಷನ್ ತೊಗೊಳೋದ್ರಲ್ಲಿ, ಟ್ರೀಟ್ಮೆಂಟ್ ತೊಗೊಳೋದ್ರಲ್ಲಿ ಅಥವಾ ಮೂಢನಂಬಿಕೆಗಳಿದ್ದಾವೆ, ತಪ್ಪು ಕಲ್ಪನೆಗಳಿರ್ತವೆ, ಅದನ್ನ ದೊಡ್ಡದಾಗಿ ಅವ್ರಿಗೆಲ್ಲ ಟೆಸ್ಟ್ ಮಾಡಿಸಿ ವ್ಯಾಕ್ಸಿನೇಷನ್ ತೊಗೊಳೋದು ಈ ವರ್ಷದ ವರ್ಲ್ಡ್ ಹೆಪಟೈಟಿಸ್ ಡೇದು ಧ್ಯೇಯವಾಕ್ಯ. ಸೊ ಆ ಇದರಲ್ಲಿ ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೆ ಇವತ್ತು ಸೈಕ್ಲೋಥಾನ್ ಅಂದ್ಕೊಂಡಿದ್ವಿ ಬೆಳಿಗ್ಗೆ 9 ಗಂಟೆಯಿಂದ 10 ಗಂಟೆವರೆಗೆ. ಈಗ ಹೆಪಟೈಟಿಸ್ ಬಿ ಮತ್ತೆ ಸ್ಕ್ರೀನಿಂಗು ಮತ್ತೆ ವ್ಯಾಕ್ಸಿನೇಷನ್ದು ಇನಾಗ್ರೇಷನ್ಗೋಸ್ಕರ ನಾವು ನಮ್ಮ ನೆಚ್ಚಿನ ನಾಯಕರಾದಂಥ ಮಾಜಿ ಮುಖ್ಯಮಂತ್ರಿಗಳು ಈಶ್ವರಪ್ಪರನ್ನ ಕೇಳ್ಕೊಂಡಿದ್ವಿ. ಅವರು ತಕ್ಷಣ ಒಪ್ಕೊಂಡು ಅದಕ್ಕೆ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರಿಗೆ ನಮ್ಮ ಹಾಸ್ಪಿಟಲ್ ಕಡೆಯಿಂದ ತುಂಬ ಧನ್ಯವಾದಗಳು. ಅದೇ ರೀತಿಯಾಗಿ ನಾವು ಈ ಥರ ಸೈಕ್ಲೋಥಾನ್ ನಾವು ಪ್ಲಾನ್ ಮಾಡಿದಾಗ ನಾವು ಬಹಳ ಚರ್ಚೆ ಮಾಡಿದಾಗ ಯಾರು ಬಹಳ ಆಕ್ಟಿವ್ ಆಗಿದ್ದಾರೆ, ಫಿಟ್ನೆಸ್ ಫ್ರೀಕ್ ಅಂತ ಹೇಳ್ತೀವಿ. ನಮ್ಮ ದಿಗಂತ್ ಅವರು ಅವೆಲ್ಲ ಹೇಳಿದಂಗೆ ವಾರಕ್ಕೆ 2-3 ಸರಿ ಸೈಕಲ್ ರ್ಯಾಲಿ ಹೋಗುವಂಥದ್ದು. ಈವನ್ ಪುನೀತ್ ರಾಜ್ಕುಮಾರ್ ಒಂದ್ಸರಿ ಮೆನ್ಷನ್ ಮಾಡಿದ್ರು. ಇವರಿಂದನೇ ಅವ್ರು ಇನ್ಸ್ಪೈರ್ ಆಗಿ ಆಕ್ಚುಲಿ ಅವರು ಸೈಕ್ಲಿಂಗ್ ಅಲ್ಲಿ ಜಾಸ್ತಿ ಮಾಡಿದ್ರು. ನಮ್ಮ ಪುನೀತ್ ರಾಜ್ಕುಮಾರ್ ಲಾಸ್ಟ್ ಮೂವಿಯಲ್ಲಿ ಅವಾಗ ಇವರು ಶೂಟಿಂಗ್ ಜೊತೆ ಇನ್ವಾಲ್ವ್ ಆದಾಗ ಬೆಂಗಳೂರಿಂದ ಮೈಸೂರಿಗೆ ಸೈಕಲಲ್ಲೇ ಹೋಗಿ ಶೂಟಿಂಗ್ ಮಾಡ್ಕೊಂಡು ಹೋಗೋದಿಲ್ಲ ದಿಗಂತವರು. ಸೊ ಅವರನ್ನು ನಾವು ಇದು ಮಾಡಿದಾಗ ಅವರೇ ಈ ಕಾರ್ಯಕ್ರಮಕ್ಕೆ ಬಹಳ ಸೂಕ್ತದ ವ್ಯಕ್ತಿ ಅಂದ್ಕೊಂಡು ಅವ್ರು ಇನ್ವೈಟ್ ಮಾಡಿದಾಗ ಬಹಳ ಅವರಿಗೆ ಅವಾಗ ಕೇಳಿದೆ, ನೀವು ಮಲ್ನಾಡ್ ಅಂದ್ರೆ ಕರೆದಾಗ ಯಾವಾಗ ಬರ್ತೀನಿ ಸರ್ ಅಂತ. ನಮಗೂ ಖುಷಿ ಆಯಿತು. ಹಂಗಾಗಿ ಅವ್ರನ್ನ ಕೇಳ್ಕೊಂಡಾಗ ಅವರು ಬಹಳ ಒಪ್ಕೊಂಡ್ರು. ಅವ್ರಿಗೂ ನಮ್ಮ ಹಾಸ್ಪಿಟಲ್ ಕಡೆಯಿಂದ ತುಂಬ ಧನ್ಯವಾದಗಳು. ಧನ್ಯವಾದಗಳು. ಅದೇ ರೀತಿಯಾಗಿ ನಾವು ಶರತ್ ಅವರೇ ಕೇಳ್ಕೊಂಡಾಗ ಕಾರ್ಯಕ್ರಮ ಬರಬೇಕು ಅಂತ ನಮ್ಮ ಶ್ರೀಧರ್ ಅವರು ಯಾವಾಗ ನಮಗೆ ಸಪೋರ್ಟಿವ್, ಏನೇ ಪ್ರೋಗ್ರಾಮ್ ಆದಾಗಲೂ ಅವ್ರಿಗೆ ಹೇಳಿದಾಗ ಅವರು ಬಹಳ ಹುಮ್ಮಸ್ಸಿಲ್ಲ. ನಮಗೆ 10 ಪಟ್ಟಿಂದ 100 ಪಟ್ಟು ಜಾಸ್ತಿ ಎನರ್ಜಿ ಹಾಕಿ ನಮಗೆ ಕೆಲಸ ಮಾಡಿಸ್ತಾರೆ. ಒಂದ್ಸರಿ ಕಮಿಟ್ಮೆಂಟ್ ಕೊಟ್ಟರೆ ಬಿಡಲ್ಲ. ಪ್ರದೀಪ ಮಾಡಿಲ್ಲ, ನೀನು ಇದು ಮಾಡಿಲ್ಲ ಅದು ಮಾಡಿಲ್ಲ ಅಂತ ಬೆನ್ನಿದ್ದೆ ಮಾಡಿಸ್ತಾರೆ. ಅವರನ್ನು ಕಾರ್ಯಕ್ರಮಕ್ಕೆ ಬಂದು ಬಹಳ ಎಂಕರೇಜ್ ಮಾಡಿದ್ರು. ಅದಕ್ಕೆ ತುಂಬ ಧನ್ಯವಾದಗಳು. ಈ ಎಲ್ಲ ಕಾರ್ಯಕ್ರಮಗಳು ನಾವು ಏನು ಲಾಸ್ಟ್ 1 ತಿಂಗಳಿಂದ ಈ ಕಾರ್ಯಕ್ರಮಕ್ಕೆ ನಾವು ಇದು ಮಾಡ್ತಾ ಇರ್ತೀವಿ. ನಮ್ಮ ಆಡಳಿತ ಮಂಡಳಿಯವರಾಗಲಿ, ನಮ್ಮ ಸ್ಟಾಫ್ಗಳಾಗಲಿ, ನಮ್ಮ ಸಹೋದ್ಯೋಗಿಗಳ ಅರ್ಜುನ್ ಅವರಾಗಲಿ ಬಹಳ ಸಪೋರ್ಟ್ ಮಾಡಿದ್ರು. ಅವರೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ಹೆಲ್ಪ್ ಮಾಡೋದಕ್ಕೆ ಧನ್ಯವಾದಗಳನ್ನ ತಿಳಿಸ್ತೇನೆ. ಈ ಹೆಪಟೈಟಿಸ್ ವೈರಸ್ ನ ಬಿಟ್ಕೊಂಡ್ರೆ ಲಿವರ್ ಫೇಲ್ಯೂರ್ ಆಗುತ್ತೆ ಮತ್ತು ಲಿವರ್ ಕ್ಯಾನ್ಸರ್ ಆಗುತ್ತೆ. ಲಿವರ್ ಕ್ಯಾನ್ಸರ್ ಆಗೋದನ್ನ ನಾವು ತಡೆಗಟ್ಟಕ್ಕೆ ಒಂದು ದೊಡ್ಡ ನಮಗೆ ವಿಧಾನ ಇರುವಂಥದ್ದು ವ್ಯಾಕ್ಸಿನೇಷನ್ ತಗೊಳ್ಳೋಂಥದ್ದು. ಅದನ್ನ ಜನರಿಗೆ ಮುಟ್ಟಿಸಿದಾಗ ನಮಗೆ ಅಟ್ಲೀಸ್ಟ್ ನಾವು 1,000 ಲಕ್ಷ ಜನ ಕೇಳೋದ್ರಲ್ಲಿ ನಾವು 1,000 ಜನ ತಗೊಂಡ್ರು ನಾವು ಎಷ್ಟೋ ನಮಗೆ ಸಹಾಯ ಮಾಡೋದಕ್ಕಾಗುತ್ತೆ. ಈ ವಿಷಯನ ಎಲ್ಲರಿಗೂ ಮನವರಿಕೆ ಮಾಡ್ಕೊಳ್ತಕ್ಕಂಥ ಮಾತನ್ನು ಕೇಳ್ಕೊಂತೀನಿ. ಎರಡನೇದು 18 ವರ್ಷದಿಂದ 60 ವರ್ಷ ಎಲ್ಲರೂ ತಗೋಬಹುದು.
ಮೂರನೇದು ಯಾವ್ದಾರ ಅಲರ್ಜಿ ಇದ್ರೆ, ಜನರಲ್ ಅಲರ್ಜಿ ಇದ್ರೆ ಅವ್ರು ತಗೊಂಡು ಬೇಡ ಅಂತ ಹೇಳ್ತೀವಿ. ಅದರ್ವೈಸ್ ಎಲ್ಲರೂ ವ್ಯಾಕ್ಸಿನೇಷನ್ ತಗೊಳ್ಳೋದು ಸೂಕ್ತ ಆಗುತ್ತೆ. ಸರಿ, ಇಲ್ಲ ಅಲ್ಲ ಅಂದ್ರೆ ಟೆಸ್ಟ್ ಮಾಡಿಸ್ಕೊಳ್ಳಿ. ನೆಗೆಟಿವ್ ಇದ್ದು ವ್ಯಾಕ್ಸಿನ್ ತಗೊಳ್ಳೋದು ಸೂಕ್ತ. ಕೆಲವರು ಏನಾಗುತ್ತೆ ತಗೊಂಡ್ಬಿಡ್ತಾರೆ, ಆಮೇಲೆ ಪಾಸಿಟಿವ್ ಅಂತ ಬರುತ್ತೆ. ಅವ್ರು ವ್ಯಾಕ್ಸಿನೇಷನ್ ತಗೊಂಡಿದ್ದರೆ ಪಾಸಿಟಿವ್ ಇಲ್ಲ ಅಂತ ಅನ್ಕೊಂಡ್ಬಿಡ್ತಾರೆ, ಅದು ಪಾಸಿಟಿವ್ ಬಂತ ಅಂತ ಅನ್ಕೊಂಡ್ರೆ ಟೆಸ್ಟ್ ಮಾಡಿಸಿ ನೆಗೆಟಿವ್ ಇದ್ದರೆ ತಗೊಂಡ್ರೆ ಅದು ಪ್ರೊಟೆಕ್ಷನ್ ಸಿಗುತ್ತೆ. ಆಲ್ರೆಡಿ ಪಾಸಿಟಿವ್ ಇದ್ದರೆ ತಗೊಂಡ್ರೆ ಉಪಯೋಗ ಆಗಲ್ಲ ಅಂತ ಹೇಳ್ತಾರೆ. ತಿಂಗಳಾದ್ಮೇಲೆ ಮತ್ತೆ 6 ತಿಂಗಳಾದ್ಮೇಲೆ 3 ಫ್ರೀ ಇದೆ. ಯಾಕೆಂದ್ರೆ ನಮಗೆ ಅದನ್ನ ವ್ಯಾಕ್ಸಿನೇಷನ್ ಕಿಟ್ ನ ಪ್ರೊಕ್ಯೂರ್ ಮಾಡೋದಕ್ಕೆ ಅಥವಾ ಎಷ್ಟು ಜನ ಬರ್ತಾರೆ ಅಂತ ಗೊತ್ತಾಗಬೇಕಾಗತ್ತಲ್ವ. ಹಂಗಾಗಿ ನಮಗೆ ಮತ್ತೆ ಈಗಿಂದು 1 ತಿಂಗಳ 4 ತಿಂಗಳು ಕೊಡೋದಕ್ಕೆ ನಮ್ಗೆ ಒಂದು ಅನುಕೂಲ ಆಗುತ್ತೆ. ಅದನ್ನ ವ್ಯಾಕ್ಸಿನೇಷನ್ ಬೇಕಾಗಲ್ಲ. ಹೈ ರಿಸ್ಕ್ ಇಂಡಿವಿಜುವಲ್ಸ್ ಯಾರು ಕೇರ್ ಗಿವರ್ಸ್ ಇರ್ತಾರೆ ಅವರಿಗೆ ತಗೊಳಕ್ ಹೇಳ್ತೀವಿ. ಅದ್ರಲ್ಲಿ ಒಂದಂತ ನೀವು ಎಕ್ಸ್ಪೆಸಿಫಿಕ್ ಮಾಡಿ ಅದು 100ಕ್ಕಿಂತ ಜಾಸ್ತಿ ಇದ್ರೆ ತಗೊಳಕ್ ಬೇಕಾಗಲ್ಲ. ಅದು 10ಕ್ಕಿಂತ 100 ಇದ್ರೆ 1 ಡೋಸ್ ಬೇಕಾಗುತ್ತೆ. 10ಕ್ಕಿಂತ ಕಮ್ಮಿ ಇದ್ರೆ ಪೂರ್ತಿ 3 ಡೋಸ್ ರಿಪೀಟ್ ಮಾಡೋದು ಬೇಕಾಗುತ್ತೆ. ಡಾಕ್ಟರ್ ಶ್ರೀಧರ್ ಸರ್ ನಮ್ಮ ಜೊತೆ ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ನಾನು ವೆಲ್ಕಮ್ ಮಾಡ್ತಾ ಇದ್ದೀನಿ. ವಿ ವೆಲ್ಕಮ್ ಯು ಸರ್. ಆಲ್ಸೋ ವಿ ಹ್ಯಾವ್ ಮಿಸ್ಟರ್ ಅರ್ಜುನ್ ರಾವ್ ಸರ್ ಆನ್ ದ ಸ್ಟೇಜ್. ಅವರಿಗೂ ಕೂಡ ಈ ಒಂದು ವೇದಿಕೆಯ ಪರವಾಗಿ ನಾನು ಸ್ವಾಗತವನ್ನು ಮಾಡ್ತಾ ಇದ್ದೀನಿ. ಸ್ವಾಗತ ಸರ್. ಈಗ ಆಲ್ರೆಡಿ ಸೈಕಥಾನ್ನ ಮುಗಿಸ್ಕೊಂಡು ಬಂದಿದ್ದೀರಾ ಎಲ್ಲರೂ. ಇನ್ನೇನು ನಾವು ವೇಟ್ ಮಾಡ್ತಾ ಇರುವಂಥದ್ದು ಈ ಒಂದು ಕ್ಯಾಂಪ್ನ ಏನು ಈ ಒಂದು ಹೆಪಟೈಟಿಸ್ ಬಿ ನ ಒಂದು ವ್ಯಾಕ್ಸಿನೇಷನ್ ಕ್ಯಾಂಪ್ ಇದೆ, ಅದನ್ನ ಅಧಿಕೃತವಾಗಿ ಚಾಲನೆಯನ್ನ ನೀಡಬೇಕಾಗಿ ಈ ಒಂದು ಪಾಟಿಗೆ ನೀರು ಹಾಕೋದ್ರ ಮುಖೇನ ಚಾಲನೆಯನ್ನ ಈ ಕಾರ್ಯಕ್ರಮಕ್ಕಾಗಿ ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರು. ವರ್ಲ್ಡ್ ಹೆಪಟೈಟಿಸ್ ಡೇ ಪ್ರಯುಕ್ತ ಇವತ್ತು ಎಲ್ಲ ಜನರಿಗೆ ಸ್ಕ್ರೀನಿಂಗ್ ಮತ್ತು ವ್ಯಾಕ್ಸಿನೇಷನ್ ಕ್ಯಾಂಪನ್ನು ಹಮ್ಮಿಕೊಂಡಿದ್ದು, ಅದನ್ನು ಈ ಒಂದು ಪಾಟಿಗೆ ನೀರು ಹಾಕೋದ್ರ ಮುಖೇನ ಅಂದರೆ ಒಂದು ಒಳ್ಳೆಯ ಉದ್ದೇಶವನ್ನು ಇಟ್ಕೊಂಡು ಪರಿಸರದತ್ತ ಒಂದು ಹೆಜ್ಜೆ ಮುಂದೆಯನ್ನು ಇಡೋದ್ರ ಮೂಲಕ ಈ ಒಂದು ಪಾಟಿಗೆ ನೀರನ್ನು ಹಾಕೋದ್ರ ಮುಖೇನ ಉದ್ಘಾಟಿಸ್ತಾ ಇದ್ದಾರೆ. ಮತ್ತೊಮ್ಮೆ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯನ್ನು ಕೊಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ ಸ್ನೇಹಿತರೆ. ಸೊ ಈ ಒಂದು ಸದುಪಯೋಗವನ್ನು ಶಿವಮೊಗ್ಗದ ಪ್ರತಿಯೊಬ್ಬರು ಪಡ್ಕೊಂಡು ಮತ್ತಷ್ಟು ಆರೋಗ್ಯದ ಕಡೆ ಅವರ ಹೆಜ್ಜೆ ಮುಂದೆ ಇಡಲಿ ಅಂತ ನಾವು ಕೂಡ ಈ ಒಂದು ಕಾರ್ಯಕ್ರಮದ ಮುಖೇನ ಆಶಿಸ್ತಾ ಇದ್ದೀವಿ. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಕರ್ನಾಟಕದ ಮಾಜಿ ಉಪಮುಖ್ಯಮಂತ್ರಿಗಳು ಆದಂಥ ಶ್ರೀಯುತ KS ಈಶ್ವರಪ್ಪ ಅವರಿದ್ದಾರೆ. ದಯಮಾಡಿ ಈ ಒಂದು ಜನರನ್ನ ಕುರಿತಾಗಿ ಕಾರ್ಯಕ್ರಮವನ್ನು ಕುರಿತಾಗಿ ಒಂದೆರಡು ಮಾತುಗಳನ್ನು ಆಡಬೇಕಾಗಿ ವಿನಂತಿಸ್ಕೊತಾ ಇದ್ದೀನಿ ಸರ್. ಸುಶೋಧ ಆಸ್ಪತ್ರೆ ನಾವೆಲ್ಲರ ಗಂಡ ಜನರಿಗೆ ಆಗ್ತಾ ಇರೋಂಥ ಸಮಸ್ಯೆಯನ್ನು ಆಸ್ಪತ್ರೆಯವರೆಗೂ ಕೂಡ ಮಾದರಿಯಾಗಿ ಮಾಡಿದ್ದಾರೆ. ನಾನು ಮೊದಲನೇದಾಗಿ ಅವ್ರಿಗೆ ಅಭಿನಂದನೆಗಳು ಸಲ್ಲಿಸೋದಕ್ಕೆ ಇಷ್ಟಪಡ್ತೇನೆ. ವಯಸ್ಸಲ್ಲಿರುವಂಥ ಸಂದರ್ಭದಲ್ಲಿ ಕಿಡ್ನಿದು ಲಿವರ್ದು ಅದ್ರ ವಿಶೇಷತೆ ಗೊತ್ತಾಗಲ್ಲ. ಬರ್ತಾ 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 ದುರುಪಯಾಸಗಳು ಕಲಿತು ಬಿಟ್ರೆ ಬಹಳ ದೊಡ್ಡ ಸಮಸ್ಯೆ. ಯಾವುದೋ ಒಂದು ಕಡೆ ಓದಿದ್ದೆ ನಾನು, ಕಿಡ್ನಿ ಸಮಸ್ಯೆ ಆದಾಗ ಈ ಭಗವಂತ ಒಂದೇ ಕಿಡ್ನಿ ಕೊಟ್ಟು 32 ಕೊಟ್ಟಿದ್ದಾನೆ, 32 ಕಿಡ್ನಿ ಕೊಟ್ಟು ಒಂದಲ್ಲಿ ಯಾಕೆ ಕೊಡಬಾರ್ದು ಅಂತ ಕೇಳಿದ್ದೆ. ಅದಕ್ಕೋಸ್ಕರ ಅದೆಲ್ಲದಕ್ಕೂ ಮೀರಿ ಈ ರೀತಿ ಇವತ್ತೇನು ಸುಶೋಧ ಇನ್ಸ್ಟಿಟ್ಯೂಟ್ ಏನು ಪ್ರಯತ್ನ ನಡೆಸಿದೆ, ಅವ್ರ ಪ್ರಯತ್ನ ನೀವೆಲ್ಲರೂ ಆರೋಗ್ಯವಾಗಿರಬೇಕು ಅಂತ ಆ ಶಿಬಿರದ ಸದುಪಯೋಗವನ್ನು ಎಲ್ಲರೂ ಮಾಡಿಕೊಳ್ಳಿ. ಆ ಒಂದು ಪ್ರಯತ್ನ ಯಶಸ್ವಿಯಾಗಲಿ ಅಂತ ಶುಭವನ್ನು ಕೋರ್ತೀನಿ. ಮತ್ತು ವಿಶೇಷವಾಗಿ ಶಿವಮೊಗ್ಗದ ಜಿಲ್ಲೆಯ ಕಲಾವಿದ ರಾಜ್ಯ ಮಟ್ಟದಲ್ಲಿ ಇಷ್ಟು ದೊಡ್ಡ ಹೆಸರು ಪಡೆದಂಥ ದಿಗಂತ್ ಅವರು ಈ ಕಾರ್ಯಕ್ರಮಕ್ಕೆ ಬಂದಿರೋದು ತುಂಬ ಸಂತೋಷ. ಅವರು ಸಮಾಜ ಸೇವೆ ಈ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ಕೊಡ್ತಾ ಇರೋದು ಈ ಕಾರ್ಯಕ್ರಮಕ್ಕೆ ಬಂದಿರೋದೇ ಒಂದು ವಿಶೇಷ. ಅವ್ರಿಗೂ ಬರುವಂಥ ದಿನ ಕರ್ನಾಟಕ ರಾಜ್ಯದ ಅಷ್ಟೇ ಅಲ್ಲ, ಇಡೀ ದೇಶದ ಒಳ್ಳೆಯ ನಟರಾಗಿ ಯಶಸ್ವಿಗೊಳಿಸಲಿ ಅಂತೇಳಿ ಶಿವಮೊಗ್ಗ ಜನತೆ ಪರವಾಗಿ ಅವರಿಗೆ ಶುಭವನ್ನು ಕೋರ್ತೇನೆ. ಎಲ್ರಿಗೂ ಒಳ್ಳೆಯದಾಗಲಿ, ಶುಭಾಶಯಗಳು, ನಮಸ್ಕಾರ. ವಿಶೇಷವಾದಂಥ ಕಾರ್ಯಕ್ರಮ ಕುರಿತಾಗಿ ನಮ್ಮೊಟ್ಟಿಗೆ ವೇದಿಕೆಯಲ್ಲಿ ಅವ್ರ ಮಾತುಗಳನ್ನು ಹಂಚಿಕೊಂಡ್ರು. ದಯಮಾಡಿ ಮತ್ತೊಮ್ಮೆ ಜೋರಾದ ಚಪ್ಪಾಳೆಯನ್ನು ಕೊಡಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಇಂಥ ಒಂದು ಅದ್ಭುತವಾದಂಥ ಕಾರ್ಯಕ್ರಮವನ್ನು ಶಿವಮೊಗ್ಗದಲ್ಲಿ ಈ ಥರ ಉಚಿತವಾಗಿ 1 ವಾರಗಟ್ಟಲೆ ಮಾಡಬೇಕು ಅಂತಂದರೆ ಅದು ನಿಜವಾಗ್ಲೂ ಸಾಮಾನ್ಯವಾದಂಥ ಡಿಸಿಷನ್ ಅಲ್ಲ. ಇಷ್ಟು ಒಂದು ಅದ್ಭುತವಾದಂಥ ಡಿಸಿಷನ್ನ ತಗೊಂಡು ಆರೋಗ್ಯದ ಕಡೆ ಒಂದು ಹೆಜ್ಜೆಯನ್ನು ಮುಂದೆ ಇಡೋದ್ರಲ್ಲಿ ಸುಶೋಧ ಆಸ್ಪತ್ರೆ ಮುಂದಾಗಿದೆ ಅಂತ ಭಾವಿಸ್ಬೋದು. ಹಾಗಾಗಿ ದಯಮಾಡಿ ಅದ್ರ ಬಗ್ಗೆ
ಡಾಕ್ಟರ್ ಪ್ರದೀಪ್ ಕುಮಾರ್ ಸರ್ ಒಂದು ಎರಡು ಮಾತುಗಳನ್ನು ಆಡಬೇಕಾಗಿ ವಿನಂತಿಸ್ಕೊತಾ ಇದ್ದೀನಿ. ವಿ ರಿಕ್ವೆಸ್ಟ್ ಪ್ರದೀಪ್ ಕುಮಾರ್ ಸರ್ ಟು ಪ್ಲೀಸ್ ಅಡ್ರೆಸ್ ದ ಗ್ಯಾದರಿಂಗ್. ಎಲ್ಲರಿಗೂ ನಮಸ್ಕಾರ. ನಾವು ಅವಲೇ ಒಳಗಡೆ ಪ್ರೆಸ್ ಮೀಟಲ್ಲಿ ಮಾತಾಡ್ದಂಗೆ ಈ ಹೆಪಟೈಟಿಸ್ ಬಿ ಇನ್ಫೆಕ್ಷನ್ ಮತ್ತು ಸಿ ಇನ್ಫೆಕ್ಷನ್ನ ಎಲ್ಲರೂ ಟೆಸ್ಟ್ ಮಾಡಿಸ್ಕೊಂಡು ಸೂಕ್ತ ವ್ಯಾಕ್ಸಿನೇಷನ್ ತೊಗೊಂಡು ಮತ್ತು ತಗೊಂಡ ಮೇಲೆ ಇದನ್ನು ನಿಮ್ಮ ಗೊತ್ತಿದ್ದವ್ರಿಗೆ ರಿಲೇಟಿವ್ಸ್ಗಳಿಗೆ ಮತ್ತು ನಿಮ್ಮ ಸಹೋದ್ಯೋಗಿಗಳಿಗೆ ಮತ್ತು ನಿಮ್ಮ ವರ್ಕರ್ಸ್ ಎಲ್ಲರಿಗೂ ಅದನ್ನು ಮಾಹಿತಿನ ಶೇರ್ ಮಾಡಿ. ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್. ಆರೋಗ್ಯನ ಕಾಯಿಲೆ ಬರೋಕ್ಕಿಂತ ಮೊದಲೇ ಅದನ್ನ ಪ್ರಿವೆಂಟ್ ಮಾಡ್ಕೊಳ್ಳೋಂಥದ್ದು ಭಾಳ ಒಳ್ಳೆಯದು. ಸೊ ಇವತ್ತು ನಾವು ಮುಖ್ಯವಾಗಿ ಥ್ಯಾಂಕ್ಸ್ ಹೇಳಬೇಕಾಗಿದ್ದು ನಮ್ಮ ಸೈಕ್ಲೋಥಾನ್ಗೆ ಬಂದಂಥ ಪಾರ್ಟಿಸಿಪೆಂಟ್ಸಿಗೆ ಬಂದು ಇಲ್ಲಿವರೆಗೂ ಕಂಪ್ಲೀಟ್ ಆಗೋವರೆಗೂ ಪ್ರೋತ್ಸಾಹ ನೀಡಿದ್ದಕ್ಕೆ ಅವರಿಗೆ ಧನ್ಯವಾದಗಳು, ನಮ್ಮ ಹಾಸ್ಪಿಟಲ್ ಕಡೆಯಿಂದ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಅದೇ ರೀತಿಯಾಗಿ ಈಶ್ವರಪ್ಪ ಸರ್ ಅವ್ರಿಗೂ, ದಿಗಂತ್ ಅವ್ರಿಗೂ, ಮತ್ತು ನಮ್ಮ ಶರತ್ ಅವ್ರಿಗೂ, ಮತ್ತು ನಮ್ಮ ಶ್ರೀಧರ್ ಸರ್ಗೂ, ಅರ್ಜುನ್ ಅವ್ರಿಗೂ ನಾನು ಈ ಮೂಲಕ ನಮ್ಮ ಸಂಸ್ಥೆಯ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಹಾಗೆ ಕಳೆಕಟ್ಟುವ ರೀತಿ ಅವರ ಒಂದು ಪ್ರೆಸೆನ್ಸ್ನಿಂದ, ಅಂದರೆ ಅವರ ಒಂದು ಆಗಮನದಿಂದ ಮಾಡಿಕೊಟ್ಟಿದ್ದಾರೆ. ಅವರು ದಯಮಾಡಿ ಈ ಒಂದು ಗೌರವ ಸಮರ್ಪಣೆಯನ್ನ ಸ್ವೀಕರಿಸಬೇಕಾಗಿದೆ ನೆನಪಿಸ್ಕೊತಾ ಇದ್ದೀನಿ. ಕುಮಾರ್ ಅವರು ಈ ಒಂದು ಗೌರವ ಸಮರ್ಪಣೆಯನ್ನ ನೆರವೇರಿಸಿಕೊಡ್ತಾ ಇದ್ದಾರೆ. ಮತ್ತೊಮ್ಮೆ ನಿಮ್ಮೆಲ್ಲರ ಚಪ್ಪಾಳೆಯ ಜೊತೆಗೆ ಇಟ್ಸ್ ಎ ರಿಯಲಿ ಹ್ಯಾಪಿ ಮೂಮೆಂಟ್. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಇಂಥ ಒಂದು ಆರೋಗ್ಯದ ನಿಟ್ಟಿನಲ್ಲಿ ಶಿವಮೊಗ್ಗದ ಜನತೆಗೆ ಅರಿವು ಮೂಡಿಸುವಂತೆ, ಎಚ್ಚರವನ್ನ ಕೊಡುವಂತ ವರ್ಲ್ಡ್ ಹೆಪಟೈಟಿಸ್ ಡೇನ ಆಚರಣೆ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಆಗಮಿಸಿರುವಂಥ ಫಾರ್ಮರ್ DCM ಆದಂತಹ ಶ್ರೀಯುತ KS ಈಶ್ವರಪ್ಪ ಅವರಿಗೆ ಧನ್ಯವಾದಗಳನ್ನು ತಿಳಿಸೋಣ. ಮತ್ತೊಮ್ಮೆ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ಜೊತೆಗೆ ಶಿವಮೊಗ್ಗದ ಜನತೆಯ ಕಡೆಯಿಂದ, ಶಿಶುದ ಆಸ್ಪತ್ರೆಯ ಕಡೆಯಿಂದ ಈ ಒಂದು ಗೌರವ ಸಮರ್ಪಣೆ. ಮತ್ತೊಮ್ಮೆ ಆತ್ಮೀಯ ಸ್ನೇಹಿತರಿಂದ ಒಂದು ಜೋರಾದ ಚಪ್ಪಾಳೆ ಜೊತೆಗೆ ನಾವು ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ತಿಳಿಸೋಣ. ತಮ್ಮ ಎಲ್ಲ ಕೆಲಸದ ಮಧ್ಯೆ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದು ಚಿತ್ರರಂಗದ ಸ್ಯಾಂಡಲ್ವುಡ್ನ ಹೀರೋ ಶ್ರೀಯುತ ದಿಗಂತ್ ಅವರು, ಇವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬೆಳಗ್ಗೆ ಸೈಕಥಾನ್ಗೆ ಚಾಲನೆಯನ್ನ ನೀಡೋದ್ರ ಜೊತೆಯಲ್ಲಿ ಇಲ್ಲಿ ತನಕ ನಮ್ಮೊಟ್ಟಿಗೆ ಅವರ ಸಮಯವನ್ನ, ಅಮೂಲ್ಯವಾದ ಸಮಯವನ್ನ ನೀಡಿದ್ದಾರೆ. ಅವರಿಗೂ ಕೂಡ ಶಿಶುದ ಆಸ್ಪತ್ರೆಯ ವತಿಯಿಂದ ಈ ಒಂದು ಗೌರವ ಸಮರ್ಪಣೆಯನ್ನ ಎಂಡಿಗಳು ಆದಂತಹ ಶ್ರೀಯುತ ಪ್ರದೀಪ್ ಕುಮಾರ್ ಅವರು, ಡಾಕ್ಟರ್ ಪ್ರದೀಪ್ ಕುಮಾರ್ ಅವರು ನೆರವೇರಿಸಿಕೊಡ್ಬೇಕಾಗಿ ವಿನಂತಿಸ್ಕೊತಿದ್ದೀನಿ. ಹಾಗೆ ಸ್ನೇಹಿತರೆಲ್ಲರ ಕಡೆಯಿಂದ ಒಂದು ಜೋರಾದ ಚಪ್ಪಾಳೆ ಜೊತೆಗೆ ದಿಗಂತ್ ಸರಿಗೆ ನಾನು ಪೂರ್ವಕವಾದಂತಹ ಧನ್ಯವಾದಗಳನ್ನು ತಿಳಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಯಡಿಯೂರಪ್ಪ ಅವರಿದ್ದಾರೆ. ಮುಂದಿನ ದಿನಗಳಲ್ಲಿ ಅವರ ರಾಜಕೀಯ ಭವಿಷ್ಯವು ಕೂಡ ಇನ್ನು ಉತ್ತುಂಗಕ್ಕೆ ಇರಲಿ ಅಂತ ಹೇಳ್ತಾ ಈ ಒಂದು ಗೌರವ ಸಮರ್ಪಣೆಯನ್ನ ಈ ಒಂದು ಕಾರ್ಯಕ್ರಮದ ಮುಖೇನ ಮಾಡಲಾಗ್ತಾ ಇದೆ ಶಿಶುದ ಆಸ್ಪತ್ರೆಯ ವತಿಯಿಂದ. ನಿಮ್ಮೆಲ್ಲರ ಚಪ್ಪಾಳೆ ಜೊತೆಗೆ ಅವರಿಗೂ ಕೂಡ ನಾವು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ. ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಗೌರವ ಸಮರ್ಪಣೆಯನ್ನ ಸ್ವೀಕಾರ ಮಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಬೆಳಗಿನ ಕಾರ್ಯಕ್ರಮದಿಂದ ನಮ್ಮೊಟ್ಟಿಗಿದ್ದಾರೆ ಡಾಕ್ಟರ್ ಶ್ರೀಧರ್ ಸರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಗ್ರೇಟ್ ಸಪೋರ್ಟ್ ಸರ್. ಸೈಕಲ್ ರೈಡ್ ಹೇಗಿತ್ತು? 5 ಕಿಲೋಮೀಟರ್ ಮುಗಿಸಿದ್ರ ಅಥವಾ ಹಂಗೆ ಅರ್ಧಕ್ಕೆ ಬಂದ್ರ? ಅವ್ರು ನಗ್ತಾ ಇದಾರೆ, ಅರ್ಧಕ್ಕೆ ಬಂದ್ರು ಅನ್ಸುತ್ತಲ್ಲ, ನಿಜ ಹೇಳಿ. ಇಲ್ಲ, ಸೈಕ್ಲಿಂಗ್ ಮಾಡ್ಲೇಬೇಕು. ನಾನು ಹೇಳ್ತಾ ಇದ್ದೀನಿ, ವಾರದಲ್ಲಿ ಅಟ್ಲೀಸ್ಟ್ 2 ದಿವಸ ಸೈಕ್ಲಿಂಗ್ ಮಾಡಿ, ತುಂಬಾ ಒಳ್ಳೇದಾಗುತ್ತೆ. ಇವತ್ತು ಬಂದಿರೋ ಉದ್ದೇಶ ತುಂಬಾ ವಿಶೇಷವಾಗಿರೋದು. ಡಾಕ್ಟರ್ ಪ್ರದೀಪ್ ಅವರಾಗಿರ್ಲಿ, ಸುಶೋಧ ಆಸ್ಪತ್ರೆಯಿಂದ ಇದೊಂದು ತುಂಬಾನೇ ಗ್ರೇಟ್. ಅವರ ಉತ್ಸಾಹ, ಉದ್ದೇಶ ಎಲ್ಲ ಸರಿಯಾಗಿದೆ. ಸೊ ಹಾಗಾಗಿ ನಿಮಗೆ ಎಷ್ಟೆಷ್ಟು ಜನಕ್ಕೆ ನಿಮಗೆ ಅನ್ಸತ್ತಲ್ಲ, ಅವ್ರಿಗೆ ಏನೋ ಒಂದು ಸ್ವಲ್ಪ ತೊಂದರೆ ಇರ್ಬೋದು, ಅಥವಾ ಈ ತರ ಒಂದು ಹೆಪಟೈಟಿಸ್ ಬಿ ಅನ್ನೋ ತರದ್ದು ಎಲ್ಲೋ ಒಂದ್ ಕಡೆ ನಿಮ್ಗೆ ಅನ್ಸಿದ್ರು ಅವ್ರನ್ನ ಕರ್ಕೊಬನ್ನಿ, ನೀವು ಚಿಕಿತ್ಸೆಗೆ ಬನ್ನಿ. ಯಾಕೆಂದ್ರೆ ನನ್ನ ಫ್ಯಾಮಿಲಿಯಲ್ಲಿ ತುಂಬಾ ಜನ ಡಾಕ್ಟರ್ಸ್ ಇದ್ದಾರೆ. ಬಟ್ ಇವತ್ತು ಡಾಕ್ಟರ್ ಪ್ರದೀಪ್ ಅವ್ರ ಜೊತೆ ನಾನು ಮಾತಾಡ್ಬೇಕಾದ್ರೆ ನನಗೆ ಇದಾಯ್ತು ಅಂದ್ರೆ, ಹೆಪಟೈಟಿಸ್ ಬಿ ಈ ತರ ಒಂದು ಸೈಲೆಂಟ್ ಕಿಲ್ಲರ್, ಗೊತ್ತೇ ಆಗೋದಿಲ್ಲ ನಿಮ್ಗೆ, ಸಿಂಪ್ಟಮ್ಸೇ ಗೊತ್ತಾಗಲ್ಲ. ನೀವು ಆರೋಗ್ಯವಾಗಿ ಕಾಣ್ತೀರಾ, ಆರೋಗ್ಯವಾಗಿ ಇರ್ತೀರಾ, ಆದ್ರೆ ಒಳಗಿಂದ ಒಳಗೆ ಇನ್ಫೆಕ್ಷನ್ ಸ್ಪ್ರೆಡ್ ಆಗ್ತಾ ಇರುತ್ತೆ, ನಿಮ್ಗೆ ಗೊತ್ತೇ ಆಗೋದಿಲ್ಲ ಕೊನೆ ತನಕ ಅಂತ. ಸೊ ಈ ನಾಲೆಡ್ಜ್ ನನ್ನ ಫ್ಯಾಮಿಲಿಯಲ್ಲೇ ಡಾಕ್ಟರ್ಸ್ ಇದ್ರು ನನಗೆ ಗೊತ್ತಿರ್ಲಿಲ್ಲ. ಸೊ ಇವತ್ತು ನಾವು ಸಾಕಷ್ಟು ಹೇಳ್ಕೊಂಡ್ವಿ ಸರ್. ಥ್ಯಾಂಕ್ ಯು. ನನಗೂ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ದಕ್ಕೆ ನಿಜವಾಗ್ಲು
ನನಗೆ ಅರಿವೇ ಇರಲಿಲ್ಲ. ಸೊ ಹಾಗಾಗಿ ನಾನು ಈ ವ್ಯಾಕ್ಸಿನೇಷನ್ ಎಲ್ಲ ನಾನು ಹಾಕ್ಸ್ಕೊತಾ ಇದ್ದೀನಿ, ಚಿಕಿತ್ಸೆ ನಾನು ಮಾಡಿಸ್ತಾ ಇದ್ದೀನಿ. ಸೊ ದಯವಿಟ್ಟು ಈ ತರ ಒಂದು ಸೌಲಭ್ಯವನ್ನು ದಯವಿಟ್ಟು ಮಿಸ್ ಮಾಡ್ಕೋಬೇಡಿ. ಒಂದು ವಾರ ಕಾಲ ಈ ಶಿಬಿರ ನಡೀತಾ ಇದೆ. ಸೊ ದಯವಿಟ್ಟು ನಿಮ್ಮ ರಿಲೇಟಿವ್ಸ್ ಆಗಿರ್ಲಿ, ನಿಮ್ಮ ಫ್ರೆಂಡ್ಸ್ ಆಗಿರ್ಲಿ, ಫ್ಯಾಮಿಲಿ ಆಗಿರ್ಲಿ, ಎಲ್ಲರನ್ನು ಕರ್ಕೊಂಡ್ಬಂದು ಒಂದ್ಸತಿ ಹೆಪಟೈಟಿಸ್ ಬಿ ಸಿ ಎರಡರದ್ದು ಸ್ಕ್ರೀನಿಂಗ್ ಅಂಡ್ ಟೆಸ್ಟಿಂಗ್ ಮಾಡಿಸಿ ವ್ಯಾಕ್ಸಿನೇಷನ್ ಹಾಕ್ಸಿ. ಥ್ಯಾಂಕ್ ಯು. ಈ ತರ ಒಂದು ಒಳ್ಳೆ ಅದ್ಭುತವಾಗಿರೋ ಕಾರ್ಯ ಮಾಡ್ತಾ ಇರೋ ಸುಶೋಧ ಸಂಸ್ಥೆಯ ಎಲ್ಲ ಸದಸ್ಯರಿಗೆ ನಾನು ಸದಾ ಚಿರಋಣಿಯಾಗಿರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಮೇನ್ ಕ್ಲಿಪ್ ಅಲ್ವಾ ಸ್ವಲ್ಪ ಸರ್ ಓಕೆ, ಒಂದು ಜಾಯ್ನ್ ಆಗಿ ಕ್ಲೋಸ್ ಆಗಿ ಮಗಳು ಬೇಡ ಬಿಡಿ ಸರ್ ಬನ್ನಿ ಸರ್. ಇಲ್ಲ ಹಾಂ ಸರ್, ಎರಡು ಹಿಡಿದ ರೈಟ್. ಹಿಂದೆ ಫೋಟೋ ಬೇಡ, ಹಿಂದೆ ಬನ್ನಿ ಸರ್. ಫೋಟೋ ಮಿಸ್ ಮಾಡಬೇಡಿ, ಬಂದ್ಬಿಡಿ, ಫೋಟೋ ತೆಗಿಬೇಡಿ ಸರ್. ಹಿಂದೆ ಸ್ವಲ್ಪ ಹಿಂದೆ ಏಜ್ 43. ಓಕೆ ರೈಟ್ ಸರ್. ಒಂದು ಸೆಕೆಂಡ್ ಸರ್, ಫೋಟೋ ತಗೊಳ್ಳೋಣ ಫಸ್ಟ್. ಫೋಟೋ ಕಷ್ಟ ಆಗಿದೆ ಬರಕ್ಕೆ ಸರ್. ಬನ್ನಿ ಸರ್. ಥ್ಯಾಂಕ್ ಯು. ಸರ್ ಕೈ ಕ್ಲೀನಾಗಿ ಒರೆಸ್ಕೊಳ್ಳಿ, ಅಂದರೆ ಬೆವರಿದ್ರೆ ಅಂತ. ಇದು ತಗೊಳ್ಳಿ ಬಟ್ ಇದು ಮಧ್ಯೆ ಬಟ್. ಹಾಂ ಸರ್. ಡೋಸ್ ಇರುತ್ತಿದ್ದು ಜುಲೈ ಹಾಕ್ಸ್ಕೊಂಡಿದ್ದೀವಿ. 1 ಮಂತ್ ಗ್ಯಾಪ್ ಆಗಸ್ಟಿಗೆ ಬರಬೇಕು. ಅದಾದ್ಮೇಲೆ 6 ಮಂತ್ ಗ್ಯಾಪ್ ಕೊಟ್ಟು ಜನವರಿ ಬರಬೇಕು. 6 ತಿಂಗಳು ಗ್ಯಾಪ್ ಕೊಟ್ಟು ಮುಂದಿನ ತಿಂಗಳು ಹಾಂ, ಆಗಸ್ಟಿಗೆ ಬರಬೇಕು. ಅದಾದ್ಮೇಲೆ ಜನವರಿ. ಹಾಂ, ಅಲ್ಲಿ 3 ಡೋಸಸ್ ಕಂಪ್ಲೀಟ್ ಆಗುತ್ತೆ. ಅದಾದ್ಮೇಲೆ 5 ಇಯರ್ಸ್ ಆದ್ಮೇಲೆ ತಗೋಬೋದು.